ಹುಣಸೂರು ನಗರಸಭೆ ಚುನಾವಣೆಯ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ನಗರಸಭೆ ಚುನಾವಣೆಗೆ ಗೈರು ಹಾಜರಾದ ನಗರಸಭಾ ಸದಸ್ಯ ದೇವರನಾಯ್ಕ ದ್ರೋಹದ ವಿರುದ್ಧ ಕಾಂಗ್ರೆಸ್ಸಿಗರು ನ್ಯಾಯಯುತವಾಗಿ ಪ್ರತಿಭಟಿಸುವುದೇ ಹೊರತು ನಾಯಕ ಸಮುದಾಯದ ಹೆಸರಿನಲ್ಲಿ ಪ್ರಶ್ನಿಸಿಲ್ಲ. ಕಾಂಗ್ರೆಸ್ ಕ್ಷಮೆ ಕೇಳುವ ಅಗತ್ಯವೂ ಇಲ್ಲವೆಂದು ನಾಯಕ ಸಮಾಜದ ಮುಖಂಡರಾದ ನಿಲುವಾಗಿಲು ಪ್ರಭಾಕರ್, ವಕೀಲರಾದ ಪವಿತ್ರ ತಿಳಿಸಿದರು. ಕಾಂಗ್ರೆಸ್ ಹಾಗೂ ಮಾಜಿ ಶಾಸಕ ಮಂಜುನಾಥರ ವಿರುದ್ಧ ಆರೋಪಿಸಿರುವ ರಂಜಿತಾ ಚಿಕ್ಕಮಾದು ಲೋಕೇಶ್ ಅವರು ಆರೋಪಕ್ಕೆ ಪತ್ರಿಕಾಗೋಷ್ಠಿಯಲ್ಲಿ ಉತ್ತರಿಸಿ, ಸಮಾಜದ ಏಳ್ಗೆಗಾಗಿ ಅನೇಕ ಕೊಡುಗೆ ನೀಡಿರುವ ಮಾಜಿ ಶಾಸಕ ಮಂಜುನಾಥ್ ಅವರ ವಿರುದ್ಧ ಮಾತನಾಡುವ ನೈತಿಕತೆ ಇವರಿಗಿಲ್ಲ. ಕುಮ್ಮಕ್ಕು ನೀಡುವ ಅಂತ ವ್ಯಕ್ತಿಯೂ ಅವರಲ್ಲ. ದೇವನಾಯ್ಕರು ಕಾಂಗ್ರೆಸ್ಸಿಗೆ ಮೋಸ ಮಾಡಿರುವ ಬಗ್ಗೆ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಇನ್ನಾದರೂ ಪಕ್ಷಭೇದ ಮರೆತು ಸಮಾಜದ ಪ್ರಗತಿಗೆ ಶ್ರಮಿಸುವುದು ಒಳಿತೆಂದು ಅಭಿಪ್ರಾಯಪಟ್ಟರು. ಇನ್ನು ಗೋಷ್ಠಿಯಲ್ಲಿ ಸಮಾಜದ ಮುಖಂಡರಾದ ವೆಂಕಟೇಶ್, ಮಯೂರ ಇದ್ದರು. ಅಂತೇಳಿ ನಾಯಕ ಸಮಾಜದ ಮುಖಂಡರ ಹತ್ರ ಸಮಾಜಕ್ಕೆ ಕ್ಷಮೆ ಕೇಳಬೇಕು ಅಂತೇಳಿ ರಂಜಿತ್ ಅವರು, ದೇವರಾಜ್ ಅವರು, ಒಂದು 5-6 ಜನ ಪಾಪ ಪ್ರಭಾವಿ ಮುಖಂಡರು. ಯಾವುದ್ರಲ್ಲಿ ಅಂದರೆ ಈ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾರಿ ಪ್ರಮುಖರು ಮಾತ್ರ ಇವರು. ಏನು ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ, ಭಾರಿ ಪ್ರಮುಖರಿದ್ದಾರೆ. ಮಾನ್ಯ ರಂಜಿತರವರು, ನಮ್ಮ ಎಚ್ ಬಿ ಮಂಜುನಾಥರು ಮಾಜಿ ಶಾಸಕರ ಜೊತೆಯಲ್ಲಿ 23ನೇ ಚುನಾವಣೆಯಲ್ಲಿ ಜೊತೆಲೇ ಕೆಲಸ ಮಾಡ್ತಾಯಿದ್ರು. ಎಲ್ಲ ಊರಿಗೆ ಸುತ್ತಿದ್ರು, ಮಾಡಿದ್ರು. ಎಲ್ಲ ಅಣ್ಣ ಕಾಂಗ್ರೆಸ್ಸಲ್ಲಿದ್ದರು. ಎಲ್ಲ ಕಾರ್ಯಕ್ರಮನ ಅವರೇ ಸಪ್ರೇಟಾಗಿ ನಮ್ಮ ಮಾಜಿ ಶಾಸಕರು ನೀನೇ ನಿಮ್ಮ ಸಮಾಜದ ಪರವಾಗಿ ನಮಗೆ ಓಟ್ ಕೇಳಮ್ಮ ಅಂತ ಕಳಿಸೋರು ಕೇಳ್ತಿದ್ರು. ಅದೇ ಸಂದರ್ಭದಲ್ಲಿ ಏನಾಯ್ತು, ಚುನಾವಣೆ ಬರ್ತದೆ ಅಂತ ಒಂದು ಮಾಹಿತಿ ಇತ್ತು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ. ಆ ಇದ್ರಲ್ಲಿ ಏನ್ ಮಾಡಿದ್ರು ಅವರು, ನಮ್ಮ ಶಾಸಕರನ್ನ ನನಗೆ ಟಿಕೆಟ್ ಕೊಡಿ, ಎಲ್ಲಿ ಎಷ್ಟು ಬರ್ತದೆ ನನಗೆ ಕೊಡಿ ಮಹಿಳೆಯರಿಗೆ ಅಂತ ಕೇಳಿದ್ರು. ನಮ್ಮ ಮಾಜಿ ಶಾಸಕರು ಏನ್ ಮಾಡಿದ್ರು, ಇಲ್ಲಮ್ಮ ಹಿರಿಯರು ತುಂಬಾ ವರ್ಷದಿಂದ ದುಡ್ದಂತವ್ರೆ, ನಾವು ಮೊದಲನೇ ಆದ್ಯತೆ ಸ್ಥಳೀಕರು ಕೊಡ್ತೀನಿ. ನೀವು ಪಾಪ ಇಲ್ಲಿಂದ ನಂಜನಗೂಡಿನ ಮದುವೆ ಆಗಿದ್ದೀರಿ, ಇಲ್ಲಿ ಸ್ಥಳೀಕರು ಏನಾದ್ರೆ ನಾನು ಅವ್ರಿಗೆ ಟಿಕೆಟ್ ಕೊಡ್ಬೇಕು, ದುಡ್ದವ್ರೆ ನಮ್ಗಾಗಿ, ಸ್ಥಳೀಕರಿಗೆ ಮೊದಲನೇ ಆದ್ಯತೆ ಕೊಡ್ತೀನಿ, ಅವ್ರು ಯಾರನ್ನು ಬೇಡ ರಂಜಿತಾ ಮೇಡಮ್ಗೆ ಕೊಡಿ ಅಂದ್ರೆ ಕೊಡ್ತೀನಿ ಅಂತ ಒಂದು ಕಿವಿ ಮಾತನ್ನ ಹೇಳಿದ್ರು. ಇವ್ರು ಅದಕ್ಕೆ ಪಾಪ JDS ಅಲ್ಲಿ ಒಳ ಒಪ್ಪಂದ ಮಾಡ್ಕೊಂಡು ಪಕ್ಷ ಬಿಟ್ಟು ಹೋಗಿ ಅವರು ಎಲ್ಲ ನಮ್ಮ ಜನಾಂಗ ಎಲ್ಲೆಲ್ಲಿದೆ ಪ್ರತಿ ಹಳ್ಳಿನಲ್ಲೂ ನಮ್ಮ ಜನಾಂಗದವ್ರ ಹತ್ರ ಹೋಗಿ ನಮ್ಗೆ ಮೋಸ ಮಾಡಿದ್ರು. ಹಾಗೆ ಅಂತ ಅವ್ರು ಏನ್ ಕೇಳಕ್ಕಾಗಬೇಕು ಕೇಳ್ಕೊಂಡ್ರು. ಎಲೆಕ್ಷನ್ ಮುಗೀತು. 1.5 ವರ್ಷ ಆಯ್ತು ಸರ್ ಎಲೆಕ್ಷನ್ ಮುಗಿದಿ. ಪಾಪ 4 ಜನಾಂಗದವರು ಮನೆಗೆ ಹೋಗಿ ಓಟ್ ಕೇಳಿದ್ರು. ಆ ಊರಲ್ಲಿ ಹಿರಿಯ ಮುಖಂಡರು ಯಾರು ತೀರೋದ್ರು, ಫೋನ್ ಮಾಡಿದ್ರು, ಒಂದು ರೆಸ್ಪಾನ್ಸ್ ಇಲ್ಲ, ಒಂದು ಸಾವು ಬಂದಿಲ್ಲ 1.5 ವರ್ಷದಿಂದ. ಇವರು ನಾಯಕ ಜನಾಂಗದ ಮುಖಂಡರು. ಇವರಿಂದೆ 12-13 ಒಂದ್ಸರಿ ಮೈಸೂರಲ್ಲಿ ಸಂದೇಶ್ ಪ್ರಿನ್ಸ್ ಅಲ್ಲಿ ಗಲಾಟೆ ಆಯ್ತು ಅಂತ ಹೇಳಿ ಒಂದ್ಸರಿ ಹೇಳಿದ್ರು JDS ದವ್ರಿಗೆ, ಇವರು ನಾಯಕ ಜನಾಂಗದ ವಿರೋಧಿಗಳು ಅಂತ ತಾವೇ ಮೊದಲು ಹತ್ರನೇ ಬಿಟ್ಟಂತ ರಂಜಿತಾ ಮೇಡಮ್ ರವರು ಈಗ ಪಾಪ ವಿರೋಧವಾಗಿ ಮಾತಾಡ್ತಾವ್ರೆ. ಅದು ಅವರ ಯಾವ ತರ ಆಲೋಚನೆ ಬಂದಿದೆಯಾ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಈ ಒಂದು ಶುಭ ಕಾರ್ಯಕ್ಕೂ ಬಂದಿಲ್ಲ, ಸಾವುಗೆ ಬಂದಿಲ್ಲ, ಹಿರಿಯರ ಸಾವಿಗೆ ಒಂದು ಶುಭ ಕಾರ್ಯಕ್ಕೆ ಬಂದಿಲ್ಲ. ತಾಲೂಕಿನಲ್ಲಿ ಸಮಾಜದಲ್ಲಿ ಅನ್ಯಾಯ ಆದಂತ ತುಳಿತಕ್ಕೊಳಗಾದಂತವರ ನೋವಿಗೆ ಒಂದು ದಿವಸ ಸ್ಪಂದಿಸಿಲ್ಲ ಸ್ವಾಮಿ 1.5 ವರ್ಷದಿಂದ. ಇವತ್ತು ನಗರಸಭೆಗೆ ಚುನಾವಣೆ ಆದ ತಕ್ಷಣ ನಮ್ಗೆ ಅನ್ಯಾಯ ಮಾಡಿದ್ರು ಅಂತ ಹೇಳಿ ದೇವರಾಜ ಅವ್ರಿಗೆ ಏನು ಬಿಳಿಕೆರೆ ಬ್ಲಾಕ್ ಮಾಜಿ ಅಧ್ಯಕ್ಷರು, ಕಾಂಗ್ರೆಸ್ನ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದಂತ ಜಿಲ್ಲಾ ಪಂಚಾಯತ್ ದೇವರಾಜರವರು ಪಾಪ ದುಡ್ಡು ಇರ್ಬೇಕು. ಇನ್ನೇನ್ ಮಾಡಿದ್ರು, ನಮ್ಮ ಪಕ್ಷ ಬಿಟ್ಟು ಹೋದಾಗ ದುಡ್ಡನ್ನ ಜಾಸ್ತಿ ಕೊಟ್ಟಿದ್ರು. ಪಾಪ ಒಳ ಒಪ್ಪಂದ ಮಾಡ್ಕೊಂಡು ದುಡ್ಡು ಜಾಸ್ತಿ ಕೊಟ್ಟಿದ್ರು. ದುಡ್ಡು ತಿರೋಪಟ್ಟೈತೆ ಅವ್ರಿಗೀಗ. ಮತ್ತೆ ಈಗ ಶುರು ಮಾಡಿದ್ರೆ ದುಡ್ಡು ಕೊಡ್ತಾರೆ ಅಂತ ಹೇಳಿ ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿರುತ್ತೆ. ಅಯ್ಯೋ ನನ್ನ ಪಕ್ಷದಲ್ಲಿ ಬೆಳೆದಂತ ವ್ಯಕ್ತಿ ನಮ್ಗೆ ಈ ತರ ಮಾಡಿದ್ನಲ್ಲ ಅನ್ನೋ ನೋವು ಅವ್ರು ಹಂಚ್ಕೊಳ್ಳುವಾಗ ಅವ್ರು ಮಾತಾಡಿದರೆ ಬಿಟ್ರೆ ಯಾವುದೇ ಜಾತಿ ನಿಂದನೆ ಆಗಲಿ ಅಥವಾ ಕ್ಷಮೆಯಾಚರಣೆ ಮಾಡುವಂತ ತಪ್ಪನ್ನ ಅವ್ರು ಮಾಡಿಲ್ಲ. ಮತ್ತೆ ಇದ್ರ ಹಿಂದೆ ಮಾಜಿ ಶಾಸಕ ಎಚ್ ಪಿ ಮಂಜುನಾಥ್ ಅವರ ಕುಮ್ಮಕ್ಕಿದೆ ಅಂತ ಆರೋಪ ಮಾಡಿದಾರಲ್ಲ, ಅದು ಸತ್ಯಕ್ಕೆ ದೂರವಾಗಿದ್ದು. ಮತ್ತೆ ಯಾವತ್ತೂ ಸುಮ್ಮನೆ ಏಕಾಏಕಿ ಯಾವುದೋ ವ್ಯಕ್ತಿನ ಅಪಪ್ರಚಾರ ಮಾಡುವಂಥದ್ದು, ಕ್ಷಮೆ ಕೇಳಿ ಅಂತ ಹೇಳುವಂಥದ್ದು, ಅದೆಲ್ಲ ಅಪರಾಧ ಅಂತಾನೆ ಅನ್ಕೊಂಡಿದ್ದೀನಿ. ಅದೊಂದು ಯಾರು ಕೂಡ ಮಾಡಬಾರ್ದು. ಅದು ಮಂಜುನಾಥ್ ಸಾಹೇಬ್ರಿಗಿರ್ಬೋದು ಅಥವಾ ಒಬ್ಬ ಜಾತಿ ಹೆಸರಿಟ್ಕೊಂಡು ನಮ್ಮ ವೈಯಕ್ತಿಕ ದ್ವೇಷನ ಈ ಥರ ನಾವು ಆಚೆ ತರೋದು ಭಾಳ ತಪ್ಪು. ಈ ಥರ ಒಂದು ನಾವು ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡಬೇಕು ಅಂತ ನಾವು ಕೆಲಸ ಮಾಡುವಾಗ ಇಲ್ಲಿ ಪಕ್ಷ ಬೇರೆ ಬೇರೆ ಆಗಿರ್ಬೋದು, ಬಟ್ ಎಲ್ಲರ ಉದ್ದೇಶ ಒಂದೇ ಆಗಿರುತ್ತೆ, ಜನಸೇವೆ. ಹಾಗಿದ್ದಾಗ ನಾವು ಒಂದು ವಿಶಾಲ ಮನಸ್ಸಿಟ್ಕೋಬೇಕು. ಈ ಥರ ಕ್ಷಮೆ ಕೇಳಿ ಅಂತ ಇನ್ನೊಬ್ಬರದ್ದು ಈಗೋನ ಹರ್ಟ್ ಮಾಡೋದು ಅಥವಾ ಇನ್ಯಾರ್ದು ಕುಮ್ಮಕ್ಕಿದೆ ಅಂತ ಆರೋಪ ಮಾಡೋದು ಅಥವಾ ಜಾತಿ ಹೆಸರಲ್ಲಿ ರಾಜಕೀಯ ಮಾಡೋದು
ಶುದ್ಧ ತಪ್ಪು, ಇದು ಖಂಡನೀಯ ಅಂತ ಹೇಳ್ತೀನಿ. ಮತ್ತು ನಿನ್ನೆ ಏನು ದೇವನಾಯಕರವರು ನಡ್ಕೊಂಡಿರೋ ರೀತಿ ಇದೆ, ಅದಕ್ಕೆ ಪಕ್ಷ ಮುಂದಿನ ದಿನಗಳಲ್ಲಿ ಕ್ರಮ ತಗೊಳ್ಳುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ರಂಜಿತಾ ಮೇಡಮ್ರವರು ಪರ್ಸ್ನಲ್ ಆಗಿ ಹೇಳೋದಾದರೆ, ಅವರು ಈ ಥರ ಪದೇ ಪದೇ ಡಿವೈಡೆಡ್ ರೂಲ್ ಪಾಲಿಸಿ ಅಂತ ನಾವು ಹೇಳ್ತೀವಿ, ಜಾತಿಯಲ್ಲೇ ಒಳಕುಗಳನ್ನ ಮಾಡುವಂಥ ಪ್ರಯತ್ನ ಮಾಡಬಾರ್ದು. ಏಕೆಂದರೆ ನಾವೆಲ್ಲರೂ ಮುಂದೆ ಎಲ್ಲಿದ್ರೂ ನಾವು ಬಿಟ್ಟು ಹೋಗೋಕ್ಕಾಗಲ್ಲ. ಪಕ್ಷ ಬೇರೆ ಬೇರೆ ಇರ್ಬೋದು, ಬಟ್ ಸಮುದಾಯ ಅಂತ ಬಂದಾಗ ನಾವೆಲ್ಲರೂ ಒಂದೇ ಆಗಿರ್ತೀವಿ. ಅವರು ಕೂಡ ಈ ಹಿಂದೆ ಕೆಲಸ ಮಾಡಿದ್ದಾರೆ. ಮತ್ತು ಅವ್ರ ತಂದೆ ದೇವರಂಥ ಮನುಷ್ಯರಾದಂತಹ ಚಿಕ್ಕಮಾದೂರು ಅವ್ರನ್ನ ಈ ಕ್ಷಣದಲ್ಲಿ ನಾವು ಸ್ಮರಿಸ್ಕೋಬೇಕು, ಅವ್ರ ಸೇವೆಯನ್ನು ನಾವು ನೆನೆಸ್ಕೋಬೇಕು. ಮತ್ತು ಅನಿಲ್ ಚಿಕ್ಕಮಾದೂರು ಅವರು ಕೂಡ ಇವಾಗ ಒಳ್ಳೆ ಕಾಂಗ್ರೆಸ್ಸಲ್ಲಿ ಒಳ್ಳೆ ಸೇವೆ ಕೊಡ್ತಾ ಇದ್ದಾರೆ. ಇಂಥ ಒಂದು ಕುಟುಂಬದಲ್ಲಿ ಇಂಥ ಹೆಣ್ಮಗಳಾಗಿಟ್ಕೊಂಡು ಪದೇ ಪದೇ ಈ ಒಂದು ಪಕ್ಷನ ಜಾತಿ ಹೆಸರಲ್ಲಿ ಡಿವೈಡ್ ಮಾಡೋದು ತಪ್ಪು ಅಂತ ನಾನು ಹೇಳ್ತೀನಿ. ದಯವಿಟ್ಟು ಇನ್ನಾದ್ರೂ ಅವರು ಈ ಥರ ಡಿವೈಡ್ ಮಾಡೋದನ್ನು ಬಿಡಲಿ. ನಾವೆಲ್ಲರೂ ಒಂದು, ಮತ್ತು ಸಮುದಾಯದ ಹೆಸರಲ್ಲಿ ರಾಜಕೀಯ ಬೇಡ ಅನ್ನೋದು ಈ ಒಂದು ಸಂದರ್ಭದಲ್ಲಿ ನಾನು ಅಭಿಪ್ರಾಯ ವ್ಯಕ್ತಪಡಿಸೋದು. ಥ್ಯಾಂಕ್ ಯು.